ಫಸ್ಟ್ ಟೈಮ್ ಅವ್ರಿಗೆ ಇಷ್ಟವರೆಗೆ ಸ್ವತಃ ಕೋರ್ಟಿಗೆ ಹಾಜರಾಗಬೇಕು ಅಂತ ಹೇಳ್ಕೊಂಡು ಬಂದಿರುವಂಥದ್ದು ಇಲ್ಲ. ಮತ್ತು ಇದು ಕ್ರಿಮಿನಲ್ ಕೇಸ್, ಸಿವಿಲ್ ಅಲ್ಲ. ಸ್ವಾಮಿ ನಿಮಗೆ ಇಷ್ಟು ಭೂಮಿ ಯಾಕೆ, ಏನು ಮಾಡ್ತಾರೆ ಅದನ್ನು? ಸರಿ ಕಾಲೇಜ್ ಮಾಡ್ತೀರಿ, ಆಯ್ತು, ಕಾಲೇಜಿಗೆ ಎಲ್ಲರೂ ರನ್ ಆಗ್ತಾ ಉಂಟಲ್ಲ, ಈ ಭೂಮಿಗಳೆಲ್ಲ ಯಾಕೆ? ದಾನ ಧರ್ಮ ಮಾಡ್ತೀವಿ ಅಂತಾರೆ. ನೀವು ದಾನ ಧರ್ಮ ಮಾಡ್ತೀರಂತ ಹೇಳುವಂಥದ್ದು ಹಣ ಯಾರದ್ದು? ಯಾರ ಹಣವನ್ನು ನೀವು ದಾನ ಧರ್ಮ ಮಾಡುವಂಥದ್ದು? ಜನರದ್ದು, ಸರ್ಕಾರದ್ದು. ನೀವು ದಾನ ಧರ್ಮ ಮಾಡ್ತಿರುವಂಥದ್ದು ನಿಮಗೆ ಇರುವಂಥದ್ದು ಮುಖ್ಯವಾದ ಎರಡೇ ಸೋರ್ಸು. ಇಲ್ಲಿಗೆ ನಾವು ನಿಂತಿಲ್ಲ. ನಾವು ಆಗಲೇ ಹೇಳಿದ ಹಾಗೆ ನಮ್ಮ ಹತ್ರ ಈಗ 7-8 ಪ್ರಕರಣಗಳಿದೆ. ಅಂದರೆ ಈಗ ಒಟ್ಟಿನಲ್ಲಿ ಈಗ ಏನು ನೆಕ್ಸ್ಟ್ ಕೋರ್ಟಿಗೆ ಬರಬೇಕು, ಇದೇ ಮೊದಲನೇ ಪ್ರಕರಣ. ಅವರಿಗೆ ಈ ಪ್ರಕಾರದಲ್ಲಿ ನೋಟಿಸ್ ಒಂದು ಕೋರ್ಟ್ನಿಂದ ಸ್ವತಃ ಬರಬೇಕಂತ ಆಗಿರುವಂಥದ್ದು ಇದು ಮೊದಲನೇ ಪ್ರಕರಣ, ಫಸ್ಟ್ ಟೈಮ್. ಅವ್ರಿಗೆ ಇಷ್ಟವರೆಗೆ ಸ್ವತಃ ಕೋರ್ಟಿಗೆ ಹಾಜರಾಗಬೇಕು ಅಂತ ಹೇಳ್ಕೊಂಡು ಬಂದಿರುವಂಥದ್ದು ಇಲ್ಲ. ಮತ್ತು ಇದು ಕ್ರಿಮಿನಲ್ ಕೇಸ್, ಸಿವಿಲ್ ಅಲ್ಲ, ಕ್ರಿಮಿನಲ್ ಕೇಸ್ ಇದು. ಅದರಿಂದ ಈ ತೂಗುಗತ್ತಿ ಅವರ ಮೇಲೆ ನೇತಾಡ್ತಾ ಇರುವಂಥದ್ದು ಇದು ಒಂದು ಮಾತ್ರ ಅಲ್ಲ, ಹಲವಾರು ತೂಗುಗತ್ತಿಗಳನ್ನು ನೇತಾಡುವಂಥದ್ದನ್ನು ನಾವು ಮಾಡಿದ್ದೇವೆ. ಈಗ ನೆಕ್ಸ್ಟ್ ವೀಕ್ನಲ್ಲಿ ಪುನಃ ಒಂದು ಮಾಡ್ತೇವೆ, ಅದರ ನಂತರ ಒಂದು ಮಾಡ್ತೇವೆ. ಹೀಗೆ ಒಂದು 7-8 ನಮ್ಮದು ರೆಡಿಯಾಗಿದೆ. ಒಮ್ಮೆಗೆ ಅಲ್ಲ, ನಾವು ಹಂತ ಹಂತವಾಗಿ ಅದನ್ನು ಮಾಡ್ತಾ ಹೋಗ್ತೇವೆ. ಆಗಲೇ ಹೇಳಿದಾಗ ಇದು ಅವರ ಮೇಲೆ ದ್ವೇಷದಿಂದ ಅಂತಲ್ಲ, ನೀವು ಮಾಡಿರುವಂಥ ತಪ್ಪುಗಳು, ಅಪರಾಧಗಳು, ದೌರ್ಜನ್ಯಗಳು, ಇನ್ನಿತರ ಎಲ್ಲ ಯಾವುದುಂಟೋ ನೀವು ಅದನ್ನು ಸಮರ್ಥನೆ ಮಾಡಿಬಿಡಿ, ಸತ್ಯವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಿ, ಹೇಳಿ ಹೌದು ಏನೋ ನನ್ನಿಂದ ಯಾವ್ಯಾವುದೋ ಕಾರಣಗಳಿಂದಾಗಿ ಎಂಥದೋ ನನಗೆ ತಪ್ಪು ತಿಳುವಳಿಕೆಯಿಂದೋ ಇತ್ಯಾದಿಗಳೆಲ್ಲ. ಸಾಮಾನ್ಯವಾಗಿ ಅವರಿಗೆ ತಪ್ಪು ತಿಳುವಳಿಕೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಮಹಾಬುದ್ಧಿವಂತರವರು, ಇಲ್ಲಾಂದರೆ ಇಷ್ಟು ದೊಡ್ಡ ಸಾಮ್ರಾಜ್ಯ ಮಾಡಲಿಕ್ಕೂ ಸಾಧ್ಯ ಅಲ್ಲ. ಆದರೂ ಹಾಗೆ ಹೇಳಿ, ನೀವು ಪರವಾಗಿಲ್ಲ, ಹಾಗೆ ಹೇಳಿ ಒಂದು ನೀವು ನಾನೆಲ್ಲವನ್ನು ಸರಿ ಮಾಡಿಕೊಳ್ತೇನೆ ಅಂತ ಹೇಳಿ. ಸ್ವಾಮಿ ನಿಮಗೆ ಇಷ್ಟು ಭೂಮಿ ಯಾಕೆ, ನಿಮಗೆ ಯಾಕೆ ಇಷ್ಟು ಭೂಮಿ, ಏನು ಮಾಡ್ತಾರೆ ಅದನ್ನು? ಸರಿ ಕಾಲೇಜ್ ಮಾಡ್ತೀರಿ, ಆಯಿತು, ಕಾಲೇಜಿಗೆ ಎಲ್ಲರೂ ರನ್ ಆಗ್ತಾ ಉಂಟಲ್ಲ, ಆಯ್ತಲ್ಲ, ಅಲ್ಲಿಗೆ ಈ ಭೂಮಿಗಳೆಲ್ಲ ಯಾಕೆ? ದಾನ ಧರ್ಮ ಮಾಡ್ತೀವಿ ಅಂತಾರೆ. ದಾನ ಧರ್ಮ, ಭೂಮಿನ ದಾನ ಧರ್ಮ ಮಾಡಿ ಅಲ್ಲ, ದಾನ ಧರ್ಮ ಮಾಡೋದಲ್ಲ, ಸರ್ಕಾರಕ್ಕೆ ಬಿಟ್ಟು ಕೊಡಿ, ಸರ್ಕಾರ ಅದನ್ನು ದಲಿತರಿಗೆ ಕೊಡ್ತಾರಲ್ಲ. ಇನ್ನು ನೀವೇ ಹೇಳ್ತಿರುವಂಥ ದಾನ ಧರ್ಮದ ಪ್ರಶ್ನೆ ನೀವು ಯಾವ ಅರ್ಥದಲ್ಲಿ ಕೇಳಿದ್ರೆ ಗೊತ್ತಿಲ್ಲ. ನಾನು ಅರ್ಥ ಮಾಡಿಕೊಂಡ ಹಾಗೆ ಅವರು ದಾನ ಧರ್ಮ ಮಾಡೋದು ಅಂತ ಹೇಳಿದ್ರೆ ವಾತ್ಸಲ್ಯ ಮನೆಗಳನ್ನು ಕಟ್ಟಿಕೊಡ್ತಾರೆ, ಮಾಸಾಶನಗಳನ್ನು ಕೊಡ್ತಾರೆ, ಸಾಮೂಹಿಕ ಮದುವೆಯನ್ನು ಮಾಡ್ತಾರೆ, ಕೆರೆಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡ್ತಾರೆ, ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ, ಇತ್ಯಾದಿ ಇತ್ಯಾದಿ ತುಂಬ ಪಟ್ಟಿ ಮಾಡ್ತಾರೆ. ಮತ್ತು ಅದನ್ನು ಕೋಟಿ 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 ಹೇಳ್ತಾರೆ. ಈಗ 4 ಜನರ ಹತ್ರ ಕಿತ್ತು ಒಬ್ರಿಗೆ ಕೊಡುವಂಥದ್ದು ಎಷ್ಟು ಸರಿ? ಅದೇ ಅದನ್ನೆಲ್ಲ ಅವರು ಜಾಹೀರಾತು ಕೊಡ್ತಾರೆ. ಜಾಹೀರಾತಿನಲ್ಲಿ ಭಾರಿ ಬುದ್ಧಿವಂತಿಕೆಲ್ಲ ಕೊಡ್ತಾರೆ. 11 ಕೋಟಿ, 25 ಕೋಟಿ, 250 ಕೋಟಿ, ಅಂದರೆ ಇಷ್ಟು ವರ್ಷದಲ್ಲಿ ಕೊಟ್ಟದೆಲ್ಲ ಒಟ್ಟು ಸೇರಿಸಿ ಕೊಡೋದು. ಈ ವರ್ಷದಲ್ಲಿ ಕೊಟ್ಟದ್ದು ಎಷ್ಟು ಅಂತ ನೋಡಿದ್ರೆ ಅದರಲ್ಲಿ ಅದರ ಸಣ್ಣ ಪಾಲಿರು ಭಾರಿ ಕೋಟಿ ಕೋಟಿ ತೋರಿಸಿ ಭಯಂಕರ ಮಾಡಿದ್ದೇನೆ ಅಂತಕೊಂಡು ಹೇಳಿ ತೋರಿಸುವಂಥ ಚಾಣಾಕ್ಷತೆ ಉಂಟು. ದೊಡ್ಡ ದೊಡ್ಡ ಪೇಜ್ ಗಟ್ಟಲೆಲ್ಲ ಕೊಡೋದೆಲ್ಲ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ಬರುವಂಥದ್ದು ಇದನ್ನು ನೀವು ದಾನ ಧರ್ಮ ಮಾಡ್ತೀರಂತ ಹೇಳುವಂಥದ್ದು ಹಣ ಯಾರದ್ದು? ಯಾರ ಹಣವನ್ನು ನೀವು ದಾನ ಧರ್ಮ ಮಾಡುವಂಥದ್ದು? ಜನರದ್ದು, ಸರ್ಕಾರದ್ದು. ನೀವು ದಾನ ಧರ್ಮ ಮಾಡ್ತಿರುವಂಥದ್ದು ನಿಮಗೆ ಇರುವಂಥದ್ದು ಮುಖ್ಯವಾದ ಎರಡೇ ಸೋರ್ಸು. ನಿಮ್ಮ ವೈಯಕ್ತಿಕತೆ ಅಂಥದ್ದು ಕೂಡ ಇಲ್ಲ, ಇರ್ಬೋದು, ಗೊತ್ತಿಲ್ಲ ಎಲ್ಲುಂಟು ಅಂತ, ನಮ್ಗೆ ಗೊತ್ತಿಲ್ಲದ ನಾವು ಆರೋಪ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಗೊತ್ತಿರೋ ಪ್ರಕಾರ ನಿಮಗೆ 2 ಮುಖ್ಯವಾದ ಸೋರ್ಸು. ಒಂದು ದೇವಸ್ಥಾನದ ಆದಾಯ, ಹುಂಡಿ, ಇದು ಅದು ಅದರ ಮೇಲೆ ಕಂಟ್ರೋಲ್ ನಿಮಗೆ ಇರುವಂಥದ್ದು. ನೀವು ಆಡಳಿತಾಧಿಕಾರಿ ಆಗಿರೋದ್ರಿಂದ ಅದರ ಮೇಲೆ ನಿಮ್ಗೆ ಈಗ ಕಂಟ್ರೋಲ್ ಇದೆ. ಆದಾಯದ ಮೂಲ ಅದು, ನೀವೇ ಅದನ್ನು ಹೇಗೆ ಬೇಕಾದ್ರೂ ವಿನಿಯೋಗ ಮಾಡ್ಬೋದು. ಅಲ್ಲ, ನಿಮ್ಮ ಸ್ಥಾನದಲ್ಲಿ ಯಾರೊಬ್ಬರನ್ನು ಇಟ್ಟರು ಕೂಡ ಉಂಟಲ್ಲ, ಅವರಿಗೆ ಖರ್ಚು ಮಾಡಲಿಕ್ಕೆ ಹೇಗೆ ಮಾಡ್ಬೇಕಂತ ಹೇಳಿಕೊಡ್ಬೇಕಂತೇನಿಲ್ಲ, ಬುದ್ಧಿವಂತಿಕೆ ಭಾರಿ ಬೇಕಂತೇನಿಲ್ಲ. ದುಡ್ಡಿದ್ರೆ ನೀವೇನೋ ಭಾರಿ ಒಂದು ಅವರ ದೂರದರ್ಶಿತ್ವ, ಇಡೀ ಆದರ್ಶ, ಎಂಥದ್ದು ದೂರದರ್ಶಿತ್ವ ಇಲ್ಲ, ಅದೆಲ್ಲ ಏನು ದೊಡ್ಡ ಸಂಗತಿ ಏನಲ್ಲ ಅದನ್ನು ಕೊಡಲಿಕ್ಕೆಲ್ಲ ಮಾಡಲಿಕ್ಕೆ. ಹಾಗೆ ಬಹುಶಃ ಅದಕ್ಕಿಂತ ಚೆನ್ನಾಗಿ ಮಾಡೋರು ಇದ್ದಾರೆ. ಇರಲಿ, ನಿಮ್ಮ ಈ ಮೀಡಿಯಾವನ್ನು ನೀವು ಬಳಸಿಕೊಂಡು ಮತ್ತು ಈ ರಾಜಕಾರಣಿಗಳಂತ ಕೂಡ ವೇದಿಕೆಗೆ ಬಂದ ಕೂಡಲೇ ಹೊಗಳೋದು ಎಲ್ರಿಗೂ ಕೂಡ ಒಂದು ಅಭ್ಯಾಸವೇ. ಕಾಂಪಿಟೇಷನ್ ಇರ್ತದೆ ಹೇಗೆ ಹೊಗಳೋದು ಅಂತಕೊಂಡು ಹೇಳಿ. ದೇವಮಾನವನಿಂದ ಹಿಡಿದು ಆದರ್ಶ ರಾಮನ ಹಿಡಿದುಕೊಂಡು ಎಂಥ ಶಬ್ದ ಭಂಡಾರಗಳನ್ನೆಲ್ಲ ನಮ್ಮ ಅಶೋಕ ಭಟ್ಟ ಇದ್ದಾನೆ, ಅದು ಯಕ್ಷಗಾನ ಪ್ರವೀಣ, ಅವರದ್ದು ಭಾಷಣ ಕೇಳಿದ್ರೆ ಸಾಕು, ಹೆಗಡೆ ಅವರು ದೇವರಿಗೆ ನಾಚಿಕೆ ಆಗ್ತದೆ. ಆ ನಮ್ಮನೆಲ್ಲ ಹೋಗ್ತಾರೆ. ವೇದಿಕೆಯಲ್ಲಿ ಬಂದಂತೆ ಎಲ್ಲ ಹೋಗುವಂಥದ್ದು ಮಾಮೂಲಿ ಇರ್ತದೆ ಅದರದ್ದಾಗ. ಈಗ ನೀವು ಕೊಡುವಂಥ ಹಣ ಇದು ಯಾವುದು? ದೇವಸ್ಥಾನದಿಂದ ಬಂದ ಹಣವನ್ನು ನೀವು ದಾನ ಧರ್ಮ ಮಾಡ್ತೀರಿ ಅಂತ ಹೇಳ್ತೀರಿ.
ನಮ್ಮ ಖಚಿತ ಮಾಹಿತಿ ಪ್ರಕಾರ ದೇವಸ್ಥಾನದ ಹಣದಲ್ಲಿ ಇವರು ಈ ದೇವಸ್ಥಾನಗಳಿಗೆ 1 ಲಕ್ಷ 2 ಲಕ್ಷ 5 ಲಕ್ಷ ಎಲ್ಲ ಕೊಡುವಂಥದ್ದೆಲ್ಲ ಯಾವುದುಂಟೋ ಇದು ವರ್ಷಕ್ಕೆ 3 ರಿಂದ 4 ಕೋಟಿ ರೂಪಾಯಿ ಮೀರುವುದಿಲ್ಲ. ಇಲ್ಲ ಅಂತ ಹೇಳಿ ಅವರು ಯಾರಾದರೂ ಅವರವ್ರ ಅಧಿಕೃತ ಹೇಳಿ, ಅದಕ್ಕಿಂತ ಜಾಸ್ತಿ ಮೀರುವುದಿಲ್ಲ. ಹಾಗಾದರೆ ಬಾಕಿದ್ದಕ್ಕೆಲ್ಲ ಎಲ್ಲಿಂದ ಹಣ ಕೊಡ್ತಾರೆ ಅವರು? ಬಾಕಿ ಪಟ್ಟಿ ಮಾಡಿದ್ದು ಎಲ್ಲವೂ ಕೂಡ ಜನರ ಬಡ್ಡಿಯ ಅಥವಾ ಕಮಿಷನ್ನ ಹಣ. SKDIDP ಟ್ರಸ್ಟ್ ಅಂತ ಇತ್ತು, ಅದರ ನಂತರ ಈಗ SKDIDP BC ಟ್ರಸ್ಟ್ ಅಂತ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ ನಂತರ ಮತ್ತು ಕೋರ್ಟ್ನಲ್ಲಿ ಕೇಸ್ ಹಾಕಿದ ನಂತರ ಈಗ BC ಟ್ರಸ್ಟ್ ಅಂತ ಮಾಡಿದ್ದಾರೆ. ಮೊದಲು ಅವರು 8%ಗೆ ತೆಗೆದುಕೊಂಡು SKDIDP ಟ್ರಸ್ಟಿಗೆ 21%ಗೆ ಕೊಡ್ತಾಯಿದ್ರು. ವರ್ಷಕ್ಕೆ 80-90 ಕೋಟಿ ರೂಪಾಯಿ ಲಾಭ ಆಗ್ತಿತ್ತು. ಅದರಲ್ಲಿ ಅವರು ಈ ದಾನ ಧರ್ಮಗಳನ್ನೆಲ್ಲ ಮಾಡ್ತಿದ್ದಾರೆ. ಈಗ ಅವರು BC ಟ್ರಸ್ಟ್ ಅಂತ ಮಾಡಿದ್ದಾರೆ. ಜನರಿಗೆ ನೇರವಾಗಿ ಬ್ಯಾಂಕ್ಗಳಿಂದ ಇವರು ಮೀಡಿಯೇಟರ್ ಆಗಿದ್ದುಕೊಂಡು, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿದ್ದುಕೊಂಡು, ಮಧ್ಯವರ್ತಿ ಆಗಿದ್ದುಕೊಂಡು ಅವರು ಸಾಲವನ್ನು ಕೊಡಿಸುವ ಮತ್ತು ವಸೂಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ BC. ಇದಕ್ಕೆ ಬ್ಯಾಂಕ್ನವರು ಇವರಿಗೆ 5 ರಿಂದ 5.25% ತನಕ ಬೇರೆ ಬೇರೆ ಬ್ಯಾಂಕುಗಳು ಬೇರೆ ಬೇರೆ ಇದರಲ್ಲಿ ಪರ್ಸೆಂಟೇಜ್ ಇರ್ತದೆ. 5.10 5 ಎಲ್ಲ ಇದೆ. ಬಟ್ ಮ್ಯಾಕ್ಸಿಮಮ್ 5.25% ಕಮಿಷನ್ ಇವರಿಗೆ ಕೊಡ್ತಾರೆ. 2% ಬ್ಯಾಂಕ್ ಲೋನ್ ರಿಲೀಸ್ ಆಗುವಾಗ ಇವರಿಗೆ ಬರ್ತದೆ BC ಟ್ರಸ್ಟಿಗೆ. ಬಾಕಿದು 3% ಚಿಲ್ಲರೆ ರಿಕವರಿ ಮಾಡಿ ಕೊಟ್ಟಾಗ ಹಂತ ಹಂತದಲ್ಲಿ ಇವರಿಗೆ ಬರ್ತದೆ ಕಮಿಷನ್. ಈ ಕಮಿಷನ್ ಯಾರ ಮೇಲೆ ಹಾಕ್ತಾರೆ? ಜನರ ಮೇಲೆ, ಸ್ವಸಹಾಯ ಸಂಘಗಳ ಮೇಲೆ ಹಾಕ್ತಾರೆ. ನೇರವಾಗಿ ಸ್ವಸಹಾಯ ಸಂಘಗಳು ಬ್ಯಾಂಕಿನಿಂದ ಸಾಲ ಪಡೆದರೆ ನಿಮಗೆ 8 ರಿಂದ 10%ಗೆ ಸಿಗ್ತದೆ. ಈಗ ಸ್ತ್ರೀ ಶಕ್ತಿ ಗುಂಪುಗಳಿದೆ, ಬೇರೆ ಬೇರೆ ಇತರ ಸ್ವಯಂ ಸೇವಾ ಸಂಸ್ಥೆಗಳು ಮಾಡುವಂಥ ಸಂಘಗಳಿದೆ. ಇವರಿಗೆಲ್ಲರೂ ಬ್ಯಾಂಕ್ನಿಂದ ಹೋದಾಗ 8 ರಿಂದ 10% ಆಗುವಂಥದ್ದು. ನಮಗೂ ಕೂಡ ನಾಗರಿಕ ಟ್ರಸ್ಟ್ ಕೂಡ ಹಿಂದೆ ನಾವು ಸ್ವಸಹಾಯ ಸಂಘ ಮಾಡಿದಿತ್ತು. ನಮಗೆ ಕೂಡ ಇದರ ಬಗ್ಗೆ ಸಂಪೂರ್ಣ ಅನುಭವ ಇದೆ. ನಬಾರ್ಡ್ನಿಂದ ನಮಗೆ ಒಂದು ರಾಜ್ಯ ಪ್ರಶಸ್ತಿಯು ಕೂಡ ಬ್ಯಾಂಕ್ ಲಿಂಕೇಜಸ್ ಸಿಕ್ಕಿದ್ದಿದೆ. ಅಂದರೆ ಇದರಲ್ಲಿ ಸಂಪೂರ್ಣ ನಮಗೆ ಅನುಭವ ಇದೆ ಹೇಗೆ ಅಂತ ಹೀಗೆ ಹೇಳ್ತಾ ಇಲ್ಲ ಹಾಗೆ. ಆದರೆ ಇದರಲ್ಲಿ ಇರುವಂಥದ್ದು ಸ್ವಸಹಾಯ ಸಂಘಗಳು ಸ್ವತಂತ್ರವಾಗಿ ಸ್ವಸಹಾಯವಾಗಿ ಅವರೇ ಮಾಡಬೇಕೇ ಹೊರತು ಅದಕ್ಕೆ ಮಧ್ಯವರ್ತಿಗಳು ಯಾರು ಕೊಡಬೇಕಂತೇನು ಇಲ್ಲ. NGOಗಳ ಪಾತ್ರ ಕೇವಲ ಸೂರಿಗೆ ಅದನ್ನು ಮಾಡಲಿಕ್ಕೆ ಮತ್ತು ಒಂದಷ್ಟು ಕಾಲ ಅದನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಮಾತ್ರ, ಮತ್ತೆ ಅದನ್ನು ಅವರಷ್ಟಕ್ಕೆ ಬಿಡಬೇಕಂತೇಳಿ ಇರುವಂಥದ್ದು. ಆದರೆ ಅವುಗಳದ್ದೆಲ್ಲ ಒಕ್ಕೂಟ ಮಾಡಿ ಈಗ ಸಂಜೀವನ ಒಕ್ಕೂಟ ಅಂತ ಇದೆ. ಇದರಲ್ಲಿ ಸರ್ಕಾರದ ಕಡೆಯಿಂದ ಇರುವಂಥ ಸಂಘಗಳು ಸ್ತ್ರೀ ಶಕ್ತಿಗಳಲ್ಲೆಲ್ಲ ಇದೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ. ಅದರದ್ದು ಪ್ರಚಾರ ಜಾಸ್ತಿ ಇರುವುದಿಲ್ಲ, ಭಾಳ ಚೆನ್ನಾಗಿ ನಡೀತಾ ಇದೆ, ನಿಜವಾಗಿ ಯಶಸ್ವಿಯಾಗಿ ನಡೀತಾ ಇದೆ. ಅದಕ್ಕೆ ಕಮ್ಮಿ ಬಡ್ಡಿಯಲ್ಲೂ ಕೂಡ ಅದು ನಡೀತಾ ಇದೆ. ಸರ್ಕಾರದ ಕೂಡ ಅದಕ್ಕೆ ಸಬ್ಸಿಡಿಗಳು ಬಾಕಿದೆಲ್ಲ ಸಿಗ್ತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಇವರೊಂದು ಏನೋ ಒಂದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತ ತಗೊಂಡು ಶೋ ಮಾಡ್ತಾರೆ. ಆ ಮೀಡಿಯಾದವರು ಕೂಡ ಅದನ್ನೇ ಎಲ್ಲ ಬರೀತಾರೆ. ಅವರಿಗೆ ಜಾಹೀರಾತು ಮತ್ತು ಬಾಕಿದ್ದೆಲ್ಲ ಬಂದ ಬರೀದು ಅಷ್ಟೇ, ವಾಸ್ತವವಾಗಿ ನೋಡ್ಲಿಕ್ಕೆ ಹೋಗುದಿಲ್ಲ. ಈಗ ದೇವರ ಹಿನ್ನೆಲೆಯನ್ನು ಉಪಯೋಗ ಮಾಡ್ಕೊಂಡು ದೇವರ ಹಿನ್ನೆಲೆ ಅಡ್ವರ್ಟೈಸ್ಮೆಂಟ್ ಯೂಸ್ ಮಾಡ್ಕೊಂಡು ಇಡೀ ಇವರಿಗೆ ದೊಡ್ಡ ರಕ್ಷಣೆ ಇರುವಂಥದ್ದೇ ಈ ದೇವರು. ಇವರಿಗೆ ಆ ದೇವರ ಹಿನ್ನೆಲೆ ಇಲ್ಲದೆ ಹೋಗಿದ್ದರೆ ನಾನು ಮಾಡೋದೆಲ್ಲ ಮಂಜುನಾಥನಿಗಾಗಿ, ನಾನು ಮಾಡೋದೆಲ್ಲ ಮಂಜುನಾಥನ ಸೇವೆ, ನಾನು ಮಾಡೋದೆಲ್ಲ ಮಂಜುನಾಥ ಅಂತ ಹೇಳುವಾಗ ಧಾರ್ಮಿಕ ಭಾವನೆಯಲ್ಲಿ ಅದು ಎಲ್ರಿಗೂ ಕೂಡ ಒಂದು ಇದು ಬರ್ತದೆ, ಇಂಪ್ರೆಸ್ ಬರ್ತದೆ. ಈ ಕ್ರಿಮಿನಲ್ ಕೇಸಸ್ನಲ್ಲೂ ಹಾಗೆ ಅಲ್ಲ ಸರ್ ಮಾಡಿದ್ದು. ಈಗ ಇತ್ತೀಚೆಗೆ ಏನು SIT ಅಥವಾ ಈ ಶವಭೂತ ಪ್ರಕರಣ, ಸೌಜನ್ಯ ಪ್ರಕರಣ ಆಯಿತು. ಧ್ವನಿ ಎತ್ತವರ ವಿರುದ್ಧ ಅವರು ಏನು ಯೂಸ್ ಮಾಡಿದ್ದು ಶೀಲ್ಡ್ ಆಗಿ ದೇವಸ್ಥಾನ ಯಾರು ಧ್ವನಿ ಎತ್ತಿದ್ರು ಕೂಡ, ಆ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇವರೆಲ್ಲ ದೇವಸ್ಥಾನದ ವಿರೋಧಿಗಳು, ಶ್ರದ್ಧಾ ಕೇಂದ್ರದ ವಿರೋಧಿಗಳು, ಹಿಂದೂ ವಿರೋಧಿಗಳು, ಕಮ್ಯುನಿಸ್ಟ್ರು, ವಿದೇಶದ ಹಣ ಬರ್ತದೆ, ಕನ್ವರ್ಷನ್ ಬರ್ತದೆ, ಇದು ಸೆಟ್ ಕೆಲವೆಲ್ಲ ಫಾರ್ಮುಲಾ ಉಂಟು ಅವರು. ಅದನ್ನು ಹೇಳಿ ನಿಮ್ಮ ಮೇಲೆ ಬಿಸಾಡೋದು. ಆದರೆ ಅದೆಲ್ಲ ಅವರು ಕೇವಲ ದೇವರನ್ನು ಅವರಿಗೆ ಶೀಲ್ಡ್ ಆಗಿ ಉಪಯೋಗ ಮಾಡೋದು ಬಿಟ್ಟರೆ ವಸ್ತುಸ್ಥಿತಿ ಬೇರೆ. ಅದು ಎಷ್ಟು ಕಾಲ ನಡೀತದೆ. ಈಗ ನೋಡಿ, ಈಗ ಜನರಿಗೆ ರಿಯಲೈಸ್ ಆಗಿದೆ, ಗೊತ್ತಾಗಿದ್ರೆ ಇಂಡಿಕೇಟರ್ ಈಗ ಗೊತ್ತಾಗ್ತಲ್ಲ. ಧರ್ಮಸ್ಥಳಕ್ಕೆ ಬರುವ ಸಂಖ್ಯೆ ಅಲ್ಲಿ ಅದು ಎಷ್ಟು ಕಡಿಮೆ ಆಗಿದೆ ಅಂದರೆ ನನಗೆ ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಪ್ರಕಾರ ಡೈಲಿ ಬರುವಂಥದ್ದು 1,500 ಮೀರುವುದಿಲ್ಲ, ವಾರಾಂತ್ಯದಲ್ಲಿ 4,000 ಮಾತ್ರ ಬರುವಂಥದ್ದು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ವಸ್ತುಸ್ಥಿತಿ ಅಲ್ಲಿ ಇರುವಂಥ ಎಲ್ಲರೂ ಕೂಡ ಹೇಳ್ತಿರುವಂಥ ಯಾಕೆ ಎಂಬ ಪ್ರಶ್ನೆ. ನಮಗೇನು ಅಲ್ಲಿ ಬರುವಂಥ ಸಂಖ್ಯೆ ಕಡಿಮೆ ಆಗ್ಬೇಕಂತ ನಮಗೇನಿಲ್ಲ. ದೇವರ ಭಕ್ತಿಯಲ್ಲಿ ಕಡಿಮೆ ಆಗಬಾರ್ದಂತ. ಆದರೆ ಹೆದರಿಕೆ ಆಗ್ತದಲ್ಲ ಅಲ್ಲಿ ಬರಲಿಕ್ಕೆ. ಹೆಣ್ಮಕ್ಳಿಗೆ ಯಾರಲ್ಲಿ ಬಂದು ಸ್ಟೇ ಮಾಡೋ ಪ್ರಶ್ನೆನೇ ಇಲ್ವಲ್ಲ. ಇಷ್ಟೊಂದು ಈಗ ಮಾಧ್ಯಮಗಳಲ್ಲಿ ಬಾಕಿದಲ್ಲಿ SIT ಬಾಕಿ ಬರ್ಬೇಕಾದ್ರೆ ಹೆಣ್ಮಕ್ಳಿಗೆ ಸೇಫ್ಟಿಯೇ ಇಲ್ಲ ಅಲ್ಲಿ.
ಇಷ್ಟೆಲ್ಲ ಆದ ನಂತರ ಕೂಡ ಇತ್ತೀಚೆಗೆ ಅಲ್ಲಿ ಪ್ರಕರಣಗಳು ಲಾಜಿನಲ್ಲಿ ಆಗಿರುವಂಥದ್ದು ಕೂಡ ಕಾಣ್ತೇವೆ ನಾವು. ನಿಜ ಹೌದು, ಇತ್ತೀಚೆಗೆ ಇತ್ತೀಚೆಗೆ ತಿಂಗಳಿಂದ ಆಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಈಗ ನಮ್ಮ ಹಲವಾರು ವಿಡಿಯೋಗಳು ಯಾವುದುಂಟು ಮಾಡಿರುವಂಥದ್ದು ಎಲ್ಲ ಫ್ಯಾಕ್ಟ್ ಬೇಸ್ಡ್. ಲಕ್ಷ್ಮೀಶ್ ತೋಳ್ಪಾಡಿ ಅವರು, ನರೇಂದ್ರ ನಾಯಕರು, ರಂಜನ್ ರಾವೇಡ್ರು, ನಾನು, MB ಕರಿಯ, ಸೋಮಶೇಖರ್ ದೇವಸ್ಯ, ಈ ನಮ್ಮ ಸತ್ಯಮೇವ ಜಯತೆ ಒಕ್ಕೂಟ ನಾಗರಿಕ ಟ್ರಸ್ಟ್ನಲ್ಲಿರುವಂಥ ಎಲ್ಲರೂ ಕೂಡ ಈ ವಿಷಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ವಿಡಿಯೋಗಳಲ್ಲಿ ಬೇರೆ ಬೇರೆ ಏನು ಹೇಳ್ತಾರೆ, ಸತ್ಯವನ್ನು ಮಾತ್ರ ಹೇಳ್ತಾರೆ, ಆಧಾರದ ಮೇಲೆ ಮಾತ್ರ ಹೇಳ್ತಾರೆ. ಅದು ಈಗ ಸಾಕಷ್ಟು ಕೋಟಿಗಟ್ಟಲೆ ಸರ್ಕ್ಯುಲೇಟ್ ಆಗಿ ಎಲ್ರಿಗೂ ಇದಾಗಿದೆ ಏನಂದರೆ, ಇಷ್ಟೆಲ್ಲ ಇಲ್ಲಿ ಅವ್ಯವಹಾರಗಳು, ಅನಾಚಾರಗಳು ಮತ್ತು ಕಾನೂನು ಉಲ್ಲಂಘನೆಗಳನ್ನು ಹೆಗ್ಡೆ ಅವರು ಮಾಡಿದ್ದಾರಾ? ಕನ್ವಿನ್ಸ್ ಆಗ್ತದೆ, ಯಾಕಂದ್ರೆ ದಾಖಲೆಗಳಿದೆ. ಹೌದು, ಕನ್ವಿನ್ಸ್ ಆಗ್ತದೆ. ಕನ್ವಿನ್ಸ್ ಆದಾಗ ಇಷ್ಟೆಲ್ಲ ಇದ್ದರೂ ಕೂಡ ಅಲ್ಲಿ ದೇವರು ಯಾಕೆ ಇನ್ನೂ ಕೂಡ ಶಿಕ್ಷೆ ಕೊಡ್ತಾ ಇಲ್ಲ ಇವರಿಗೆ? ಆ ಪ್ರಶ್ನೆ ಬರ್ತದಲ್ಲ, ನಿಜ, ದೇವರು ಯಾಕೆ ಇವರಿಗೆ ಇನ್ನೂ ಕೂಡ ಶಿಕ್ಷೆ ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಬರ್ತದೆ. ಬಹುಶಃ ದೇವರ ಶಕ್ತಿ ಕಡಿಮೆ ಆಗಿದೋ ಅಲ್ಲಿ, ಅಥವಾ ದೇವರಿಗೂ ಕೂಡ ಇವರು ಇಲ್ಲಿಂದ ಹೋಗಬೇಕು, ಬೇರೆಯವರು ಯಾರಾದರೂ ಬರ್ಬೇಕಂತ ಆಗಿದೋ ಎಂಬ ಭಾವನೆ ಬರ್ತದೆ. ಈಗ ಒಂದು ಕಡೆಯಿಂದ ಬರ್ತಾ ಇರುವಂಥ ಒಂದು ವಿಷಯ ಏನು ಅಂದರೆ, ಈಗ ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಸೊ ಇದೇ ದೇವರೇ ಕಳಿಸ್ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರೆ. ಇದೇ ಒಂದು ರೀತಿ ಶಿಕ್ಷೆ ಅಲ್ಲ? ಈಗ ನೀವು ಒಂದು ರೀತಿಯಲ್ಲಿ ಏನು ಫೈಲ್ ಮಾಡಿದರೆ ಇದು ಒಂದು ರೀತಿ ಶಿಕ್ಷೆ. ಈಗೇನು ಹೋರಾಟಗಾರರು ಸತ್ಯವನ್ನು ತಿಳಿಸ್ತಾ ಇದ್ರು, ಮುಖವಾಡ ಬಯಲು ಮಾಡ್ತಾ ಇದ್ರೆ ಇದು ಒಂದು ರೀತಿ ಶಿಕ್ಷೆ. ಅದೇ ದೇವರೇ ಬರಬೇಕಂತ ಏನಿಲ್ಲಲ್ಲ. ಅಲ್ಲ, ಅದೇ ಅಂದರೆ ಆ ಭಾವನೆ ಅದೊಂದು ತಾತ್ವಿಕ ವಿಮರ್ಶೆಗಳನ್ನು ಮಾಡ್ತಾ ಹೋದಾಗ, ತಾತ್ವಿಕವಾಗಿ ವಿಮರ್ಶೆ ಮಾಡಲಿಕ್ಕೆ ಹೋದಾಗ ದೇವರು ಶಿಕ್ಷೆಯನ್ನು ಕೊಡುವಂಥ ವಿಧಾನ ನಾವು ನೋಡೋ ಪ್ರಕಾರ ಅಂತ ಅಲ್ಲ. ಈಗ ನೀವು ಏನು ಹೇಳಿದ್ರು ಆ ಪ್ರಕಾರದಲ್ಲಿ ನಿಧಾನಕ್ಕೆ ಅವರಿಗೆ ಶಿಕ್ಷೆಯನ್ನು ಕೊಡ್ತಾ ಹೋಗ್ತಾರೆ. ಡೋಸೇಜ್ನಲ್ಲಿ ಬರ್ತಾ ಇರ್ತದೆ, ಅದು ಕಾಣ್ತದೆ. ಅದು ಹಾಗೆ ಈಗ ಸೌಜನ್ಯ ಪರ ಹೋರಾಟ ಮಾಡುವಂಥದ್ದು, ಅಥವಾ ಇದು ಕೊಂದವರು ಯಾರು ಅಂತ ಆಂದೋಲನದವರು ಇರ್ಬೋದು, ಒಡನಾಡಿ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಮಾಡ್ತಿರುವಂಥದ್ದು ಇರ್ಬೋದು, ಎಡಪಂಥೀಯರು ಇರಬಹುದು, ಪ್ರಗತಿಪರ ಚಿಂತಕರು ಇರಬಹುದು. ಹೀಗೆ ಬೇರೆ 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 ಸಂಘಟನೆಗಳು, ಗುಂಪುಗಳು ಎಲ್ಲ ಈ ಒಂದು ಅಲ್ಲಿಯ ಅನಾಚಾರ, ಅತ್ಯಾಚಾರದ ಬಗ್ಗೆ ಮಾಡ್ತಿರೋಂಥ ಹೋರಾಟ ಯಾವುದುಂಟೋ ಅದು ಕೂಡ ಒಂದು ದೊಡ್ಡ ಪರಿಣಾಮವನ್ನು ಬೀರಿದೆ. ಮತ್ತು ಅದರಿಂದಲೂ ಕೂಡ ಉಂಟಲ್ಲ ಆ ಸಾಮ್ರಾಜ್ಯದ ಪತನ ಆಗಲಿಕ್ಕೆ ಆಗಿದೆ. ಈಗ ಬಾಲನ್ರವರಿಗೆ ಮೊನ್ನೆ ಹೈಕೋರ್ಟ್ನಲ್ಲಿ ಮಾಡಿರುವಂಥ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕುಸುಮಾವತಿ ಅವರ ಹೆಸರಿನಲ್ಲಿ PIL ಆಗಿರುತ್ತದೆ. ಅದು ಆಯಿತು ಅಂತೇಳಿ ಆದರೂ ಕೂಡ ಏನು ಕಥೆ ಏನು ಇವರದ್ದು? ಅವರು ಹಣವನ್ನು ಕೊಡುವಂಥದ್ದು, ಈ ಕಮಿಷನ್ನ ಹಣ ಅವರಿಗೆ ಬರ್ತಲ್ಲ, ಆ ಕಮಿಷನ್ನ ಹಣ ಅವರಿಗೆ 100 ಕೋಟಿ ರೂಪಾಯಿ ಬರುತ್ತೆ. ಅದನ್ನು ಅವರು ಇದಕ್ಕೆಲ್ಲ ವಿನಿಯೋಗ ಮಾಡ್ತಿರುವಂಥದ್ದು, ವಾತ್ಸಲ್ಯಕ್ಕೋ ಇನ್ನೊಂದಕ್ಕೋ ಎಲ್ಲ ಕೊಡುವಂಥದ್ದು. ಆ ಹಣವನ್ನು BC ಟ್ರಸ್ಟ್ನ ಮುಖಾಂತರ ಬಂದ ಕಮಿಷನ್ ಯಾವುದುಂಟೋ ಅದನ್ನು ಇವರಿಗೂ ಕೊಡುವಂಥದ್ದು. ಅಂದರೆ ಅರ್ಥ ಏನು? ನೀವು ಹಾಗೆ ಹೇಳಿದಾಗೆ 4 ಮಂದಿ ದರೋಡೆ ಮಾಡಿ ಒಬ್ಬನಿಗೆ ಕೊಡುವಂಥದ್ದು ಅಂತ ಹೇಳುವ ಹಾಗೆ, ಈಗ ಲಕ್ಷಾಂತರ ಮಂದಿ ಬಡವರಿಗೆ ಈ ಸಾಲವನ್ನು ಕೊಡುವಾಗ 5% ಅವರ ಮೇಲೆ ಹೇರಿ 5% ಇವರು ಕಮಿಷನ್ ತೆಗೆದುಕೊಂಡು ಕೊಡೋದು. ಬ್ಯಾಂಕ್ ಆದರೂ ಕೂಡ ಹಣ ಅದನ್ನು ಅವರ ಮೇಲೆ ಹಾಕ್ತಾರೆ. ಅವರು 8-10% ಇದ್ರೂ ಕೂಡ ಅವರಲ್ಲಿ 14-15% ಅವರ ಮೇಲೆ ಬೀಳ್ತದೆ, ಬಡವರ ಮೇಲೆ. ಆ ಹಣವನ್ನು ಇವರು ತೆಗೆದುಕೊಂಡು ದಾನ ಮಾಡಿ ಇಲ್ಲಿ ದಾನಶೂರ ಕರ್ಣ ಅಂತೇಳಿ ಕಾಣಿಸ್ಕೊಂಡ್ರೆ ನಿಜವಾಗಿ ದ್ರೋಹ ಮಾಡಿದ್ದು, ವಂಚನೆ ಮಾಡಿದ್ದು ಯಾರಿಗೆ? ಆ ಬಡವರಿಗೆ. ನೀವು ಇಲ್ಲಿ ದಾನ ಮಾಡೋದಕ್ಕಿಂತ ಆ ಬಡ್ಡಿಯನ್ನು ಇದನ್ನು ಯಾವುದನ್ನು ಕಮಿಷನನ್ನು ಬಿಟ್ಟಿದ್ದಿದ್ರೆ ಅವರಿಗೆ ಉಳಿತಿದ್ದಲ್ಲ, ಅದೇ ದಾನ ಅಲ್ವಾ? ಅಲ್ಲ, ದಾನ ಅಂತಲ್ಲ, ಅದು ಅವ್ರಿಗೆ ಉಳಿದ ಒಂದು ಲಾಭ ಅಲ್ಲ ಅವರಿಗೆ. ಅವ್ರದ್ದನ್ನು ಕಿತ್ಕೊಂಡು ನೀವು ದೊಡ್ಡ ಜನ ಆಗಬೇಕಂತ, ದಾನಿ ಅಂತ ಆಗಬೇಕಂತ ಮಾಡುವಂಥದ್ದು ಇದು ಬಹಳ ದೊಡ್ಡ ಮೋಸ. ಸೊ ಅಲ್ಲಿಂದ ಅದರಿಂದ ಇಂಥದ್ದನ್ನೆಲ್ಲ ಮಾಡಿಕೊಂಡು ನೀವು ಅದರ ಒಟ್ಟಿಗೆ ಆ ಮೀಡಿಯಾವನ್ನು ಬಳಸ್ಕೊಂಡು ಮೀಡಿಯಾದವ್ರು ವಿಮರ್ಶೆ ಮಾಡಬೇಕು. ಮೀಡಿಯಾದವ್ರು ಹೋಗಿ BC ಟ್ರಸ್ಟ್ ಇದ್ದು ಬ್ಯಾಲೆನ್ಸ್ ಶೀಟ್ ಕೊಡಿ ಅಂತ ಕೇಳಬೇಕು, ಯಾವುದರಿಂದ ಕೊಟ್ಟಿರಿ ಅಂತ ಕೇಳಬೇಕು, ದೇವಸ್ಥಾನದ ಆದಾಯವನ್ನು ಕೇಳಬೇಕು, ಯಾವುದಕ್ಕೆ ಎಷ್ಟು ಕೊಟ್ಟಿರಿ ಅಂತ ಕೇಳಬೇಕು, ಅಡ್ಮಿನಿಸ್ಟ್ರೇಷನ್ಗೆ ಎಷ್ಟು ಅಂತ ಕೇಳಬೇಕು. ಇದನ್ನೆಲ್ಲ ಕೇಳಿದ ಕೂಡಲೇ ಅದು ಮನೆ ದೇವರಲ್ಲ ಅವ್ರದ್ದು, ಅವರ ಸ್ವಂತದ ದೇವಸ್ಥಾನ ಅಲ್ಲ ಅದು. ಈಗ ಸೆಕ್ಷನ್ 53 ಪ್ರಕಾರ ನೋಂದಣಿ ಆಗಬಹುದು ಆಗ್ತದೆ, ಅದೀಗ ಸರ್ಕಾರಕ್ಕೆ ಹೋಗೋದಂತಲ್ಲ, ಅವ್ರ ಅಕೌಂಟನ್ನು ಕೊಡಲೇ ಬೇಕಾಗ್ತದೆ. ಅದಕ್ಕೂ ಕೂಡ ಅಡ್ಡಿ ಹೇಳ್ತಾರೆ. ದೇವಸ್ಥಾನದ ಹೆಸರೇ ಸುಳ್ಳು ಹೇಳಿದ್ದಾರೆ ಅವರು, ಸುಳ್ಳಿನ ಸರದಾರ ಅವರು. ದೇವಸ್ಥಾನದ ಹೆಸರು ಏನು ಹೇಳಿದ್ದಾರೆ ಅವರು? ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ, ಮಂಜುನಾಥ ಸ್ವಾಮಿ ದೇವಸ್ಥಾನ ಅಂತ ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಹೇಳಿಲ್ಲ ಅವರು. ಅಧಿಕೃತ ಹೆಸರು ದೇವಸ್ಥಾನದ ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳ ಅಂತ. ಹಾಗೆ ಅದು ಪಬ್ಲಿಕ್ ಟೆಂಪಲ್ ಅಂತ ಹೇಳಿ 100% ಇನ್ಕಮ್ ಟ್ಯಾಕ್ಸ್ ಎಕ್ಸಾಮ್ಷನ್ ತಗೊಂಡಿದ್ದಾರೆ. ಹಾಗೆ ಇಂಥದ್ದು ಸುಳ್ಳುಗಳನ್ನೇ ಹೇಳೋದು. ಈಗ ದೇವಸ್ಥಾನದ ಭೂಮಿಯನ್ನು ಅವರು ಅವರ ಸ್ವಂತ ಭೂಮಿ ಅಂತ ಹೇಳಿದ್ರು, ಅದು ಕೂಡ ಸುಳ್ಳಲ್ವ? ಭೂರಹಿತ ಬಡವ ಅಂತ ಹೇಳೋದು ಕೂಡ ಸುಳ್ಳಲ್ವ? ಸುಳ್ಳು ಹೇಳೋದೇ ಅವರು. TAPIಗಳು ಮಾಡಿರುವಂಥ ಒಂದು ಉದ್ಯೋಗ ತರಬೇತಿ ಕೇಂದ್ರ, ಸಿಂಡಿಕೇಟ್ ಬ್ಯಾಂಕ್ ಇದ್ದು ತರಬೇತಿ ಕೇಂದ್ರ ಅದು. ಇವರು ನಾನು ಮಾಡಿದಂತ ಹೇಳಿಲ್ವ?
ರತ್ನ ಮಾನಸ ಮಾಡಿರುವಂಥದ್ದು RNBD ಅವರು, ನಾನು ಮಾಡಿದೆ ಅಂತ ಹೇಳುವ. ನಾವು ಅವರ ಸುಳ್ಳುಗಳ ಪಟ್ಟಿಯನ್ನು ಒಂದು ಮಾಡಿದ್ದೇವೆ, ಸುಳ್ಳುಗಳ ಸರದಾರ ಅಂತ ಬಿರುದು ಕೊಡ್ಬೋದು. ಅದರಲ್ಲಿ ಪ್ರೂವ್ ಮಾಡಲಿ ಅವರು, ನಾವು ಹೇಳಿದ ಸುಳ್ಳು ಅಂತ ಕೊಟ್ಟು, ನಾವು ಹೇಳಿದ ಸುಳ್ಳು ಅಂತ ಅವರು ಪ್ರೂವ್ ಮಾಡಿ.